ಗುಜರಾತ್ ಹಾಕಿ ಗಡಿಪಾರ್ ಮಾಡಿರೋ ಅವ್ರಿಗೆ ಜೈಲ್ನಾಗ ಹಾಕಿ ಮತ್ ಇಷ್ಟೆಲ್ಲ ಇದು ಮಾಡಿದ ಮೇಲೆ ಅವ್ರಿಗೆ ಭಾರತ ದೇಶದಿಂದ ಯಾಕೆ ಗಡಿಪಾರ್ ಮಾಡ್ಬಾರ್ದು ಈಗ ನಾವು? ಹೌದಾ ಇಲ್ಲ? ಅದಕ್ಕ ನಾವೆಲ್ಲರೂ ಇವತ್ತೇನು ಒಕ್ಕಟ್ಟಾಗಿ ನೀವೆಲ್ಲ ಸೇರಿದ್ರಿ, ಇವತ್ ನಾವೆಲ್ಲರೂ ಕೂಡ ಒಂದಾಗಿ ಯಾಕ ಈ ತರ ಮಾತಾಡೋದು? ಯಾಕಂದ್ರ ನಾವ್ ಏನೇ ಮಾಡ್ಲಿ ನಾವು ಮಾತಾಡೋಕ್ಕಿಂತ ಮುಂಚೆ ನಮ್ ನ್ಯಾಲ್ಗಿ ಮೇಲೆ ಬಿಗಿ ಹಿಡಿಬೇಕು. ಯಾಕಂದ್ರ ಆಡೋದ್ರಲ್ಲೇ ತಮ್ಗೆಲ್ಲ ಗೊತ್ತು, ಅಮಿತ್ ಶಾ ಅವ್ರದ್ದು ಇದಕ್ಕ ಮೈಂಡಿಗೆ ನ್ಯಾಲ್ಗಿಗೆ ಇದು ತಪ್ಪೇದ್ ಕಾಣ್ತದ, ಅದಕ್ಕಾಗಿ ಕನೆಕ್ಷನ್ ಕಟ್ ಆಗ್ಯದ್ ಕಾಣ್ತದ, ಅದಕ್ಕೆ ಬಿಟ್ಟು ಮಾತಾಡ್ತಾ ಇದಾರ. ಅದಕ್ಕೆ ನಾವೆಲ್ಲರೂ ಕೂಡಿ ಖಂಡಿಸೋರಿಗೆ ತೋರಿಸ್ಬೇಕು ನಾವೆಲ್ಲರೂ ಏನಿದ್ದೀವಿ. ಅದೇ ಎಲೆಕ್ಷನ್ ಬಂತು ಅಂದ್ರೆ ಇವರೆಲ್ಲ ಬಿಜೆಪಿದವ್ರದ್ದು ಆಟ ಶುರು ಆಯ್ತದ, ನಮ್ಮೋರು ನಮ್ ದಲಿತರು ನಮ್ಮೋರು ಅಂತೇಳಿ. ಎಲೆಕ್ಷನ್ ಮುಗೀತು, ತಮ್ಮ ಸ್ಥಾನ ಸಿಕ್ತಂದ್ರೆ ಇವ್ ನಾಟಕ ಶುರು ಆಯ್ತಾವ. ಹೌದಲ್ಲ? ಅದಕ್ಕೆ ನಾವೆಲ್ಲರೂ ಮುಂದ್ ಬರೋಂಥ ದಿನಗಳಲ್ಲಿ ನಾವು ಅವ್ರಿಗೆ ಪಾಠ ಕಲಿಸ್ಬೇಕು ನಾವು ಏನಿದ್ದೀವಿ ಅಂತ ಹೇಳಿ. ಅದಕ್ಕೆ ತಾವೆಲ್ಲ ಇಲ್ಲಿ ಸೇರಿದಂತ ಎಲ್ಲ ಯುವ ಮುಖಂಡರಿಗೆ ನಾನು ವಿನಂತಿ ಮಾಡ್ತೀನಿ, ತಾವು ಎಲ್ಲರೂ ಯುವ ಮುಖಂಡ್ರೆ ತಮ್ಗೆಲ್ಲ ಗೊತ್ತಿದೆ. ಈಗಾಗಲೇ ನಮ್ಮ ಬೀದರಲ್ಲಿ ಬಹಳ ದೊಡ್ಡ ಫಂಕ್ಷನ್ ಮಾಡೋರು ರಮೇಶ್ ಅವರು, ನಮ್ಮ ಇವರು ಏನಂತ ಜನಪರ ಸಂಘಟನೆಗಳ ಒಕ್ಕಟ್ಟ ಹುಮ್ನಾಬಾದ್ ಇವತ್ತು ಎಲ್ಲರೂ ಕೂಡಿ ವಿವಿಧ ಹಳ್ಳಿಯಿಂದ ಬಂದಂತ ಎಲ್ಲ ನಮ್ಮ ಭೀಮ ಅವೆಲ್ಲ ಸೈನಿಕರು ಎಲ್ಲರೂ ಸೇರಿದ್ರಿ. ಇವತ್ತು ಎಲ್ಲರಿಗೆ ತಾವೆಲ್ಲರೂ ಬಂದು ಒಕ್ಕಟ್ಟಾಗಿ ಇಷ್ಟೇನು ಜನ ಸೇರಿದ್ರಿ, ನಮ್ಗೆಲ್ಲ ತುಂಬ್ರದೇ ಧನ್ಯವಾದ ಹೇಳ್ತೀನಿ ನಾನು. ಯಾಕಂದ್ರ ನಾನು ಬಹಳಷ್ಟು ದಿನ ಆಗಿನ ಮೇಲೆ ನಾನು ನೋಡ್ತಾ ಇದ್ದೀನಿ, ಇಷ್ಟು ಜನ ನೀವೇನು ಸೇರಿದ್ರಿ, ನಿಮಗೆಲ್ಲರಿಗೆ ಕೋಟಿ ಕೋಟಿ ಪ್ರಣಾಮ ಹೇಳ್ತೀನಿ ನಾನು. ಯಾಕಂದ್ರ ಸಂಘಟನೆಗಳು ಮಾಡ್ಬೇಕಾಯ್ತು, ಹೋರಾಟಗಳು ಮಾಡ್ಬೇಕಾದ್ರೆ ಈ ತರ ನಾವೆಲ್ಲರೂ ಕೂಡ ಒಂದಾಗಿ ಸೇರಿದ್ರೆ ಮಾತ್ರ ಈ ತರ ಆದ್ರೆ ಮಾತ್ರ ಸ್ಟ್ರೈಕ್ ಅನ್ನು ಎಲ್ಲ ಸಕ್ಸಸ್ಫುಲ್ ಆಗ್ತದ. ಅದಕ್ಕೆ ತಮ್ಗೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈಗಾಗಲೇ ಸಾಕಷ್ಟು ಜನ ಮಾತನಾಡಿದಾರ. ತಮ್ಗೆಲ್ಲ ಗೊತ್ತಿದಲ್ಲಿ ನಾವೆಲ್ಲ ಇಲ್ಲೆಲ್ಲ ಯಾಕೆ ಜನ ಸೇರ್ಕೊಂಡಿದೀವಿ, ಮೊನ್ನೆ ನಡೆದಂತ ಪಾರ್ಲಿಮೆಂಟ್ ಇದರಲ್ಲಿ ಏನಾಯ್ತು ಅದ್ರ ಸಲುವಾಗಿ ನಾವೆಲ್ಲರೂ ಒಕ್ಕಟ್ಟಾಗಿ ಸೇರಿದೀವಿ. ಸಾರ್ಥಕ ಆಯ್ತದ ಅಮಿತ್ ಶಾ ಅವರು, ಅದಕ್ಕೆ ಇಸ್ತೀನಿ. ಯಾಕಂತ ಅವ್ನು ನೋಡ್ಬೇಕು, ಇಷ್ಟೆಲ್ಲ ಅಂಬೇಡ್ಕರ್ ಅವರು ಮಾಡಿದಾರ ಅಂತ ಹೇಳಿ ಇವತ್ತು MLC ಅಲ್ಲಿ ನಾನಲ್ಲಿ ನೀವಲ್ಲಿ ಎಲ್ಲಿರಿದೀವಿ. ಇಡೀ ಯಾವುದಾದ್ರೂ ಸಂವಿಧಾನ ಇದೇ ಚೆನ್ನಾಗಿ ಅಂತಂದ್ರೆ ಅದು ನಮ್ಮ ಭಾರತ ದೇಶದ ಸಂವಿಧಾನ. ಅದಕ್ಕೆ ತಾವು ನೋಡ್ತಾ ಇದ್ರಿ, ಇದು ಸಂವಿಧಾನ ಬರಿಬೇಕಾದ್ರೆ ಸುಮಾರು ಎಲ್ಲ ಏನಿದೆ ಸಂವಿಧಾನದಲ್ಲಿ ಬರೆದಂತ ಎಲ್ಲ ರಚನೆಗಳನ್ನು ಒಕ್ಕಟ್ಟಾಗ ಸೂರ್ಯ ಚಂದ್ರ ಭೂಮಿ ಇರೋವರೆಗೆ ಅಂಬೇಡ್ಕರ್ ಹೆಸರು ಇದು ನಾರು हुमनाबाद के बस स्टैंड के बिल्कुल बाजू साइड में एसएस पारा शॉपिंग मॉल में स्पेशल मैरिज सीजन, क्रिसमस और न्यू ईयर के लिए लेटेस्ट कलेक्शन लाए हैं, जो मिलेंगे रीजनेबल प्राइस में। सभी तरह के साड़ीज जैसे कि धर्मावरम, कांचीवरम साड़ी, ब्रांडेड शूटिंग शर्टिंग, मेंस वेयर, किड्स वेयर, लेडीज वेयर, कोट सूट, शेरवानी, कुर्ता पैजामा, ब्लेजर, रेमंड शूटिंग, आदित्य बिरला, सियाराम, सोलिनो और सभी तरह के ब्रांडेड आइटम एसएस पारा शॉपिंग मॉल पर मिलेंगे, तो एक बार विजिट करना ना भूले। हुमनाबाद के बसवराज पाटिल चौक इंटर रोड NH65 पर ताज सौदागर ओल्ड फर्नीचर में मिलेंगे सभी तरह के ओल्ड फर्नीचर जैसे कि सोफा सेट, डाइनिंग टेबल, चेयर, रैक्स और पुराने टीन शेड।